ರಾಜ್ಯ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯವಾ? ಮತ್ತೊಂದು ವಿವಾದವನ್ನು ಎಬ್ಬಿಸಿದ್ರ ಹಾಗಾದರೆ ಸಿಎಂ ಪುತ್ರ MLC ಯತೀಂದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯವಾ? ಹಾಗಾದರೆ ಇದನ್ನ ಅವರ ಪುತ್ರ MLC ಯತೀಂದ್ರ ಅವರೇ ಈಗ ಮತ್ತೊಂದು ವಿವಾದವನ್ನು ಎಬ್ಬಿಸಿದ್ದಂತೆ ಕಾಣಿಸ್ತಾ ಇದೆ. ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯವೆಂದ ಯತೀಂದ್ರ. ಇತ್ತೀಚೆಗೆ ಸಿಎಂ ಉತ್ತರಾಧಿಕಾರಿ ಹೇಳಿಕೆ ಕೂಡ ಈಗ ಯತೀಂದ್ರ ನೀಡಿದ್ರು ಬೆಳಗಾವಿಯ ಒಂದು ಕಾರ್ಯಕ್ರಮದಲ್ಲಿ. ಇದೀಗ ಸಿದ್ದರಾಮಯ್ಯ ಅನಿವಾರ್ಯ ಎಂಬ ಬಾಂಬನ್ನು ಈಗ ಸಿಡಿಸಿದ್ದಾರೆ. ನಿನ್ನೆ ಮೈಸೂರಿನಲ್ಲಿ MLC ಯತೀಂದ್ರ ಮಾತಾಡಿದರು. ಒಂದು ಕಡೆ ಅವರ ಪುತ್ರನೇ ಈಗ ಒಂದಿಷ್ಟು ವಿಚಾರಗಳನ್ನು ಈಗ ಮುನ್ನೆಲೆಗೆ ತರ್ತಾ ಇದ್ದಾರೆ. ಮೊನ್ನೆ ಬೆಳಗಾವಿಯಲ್ಲಿ ಸಿದ್ದರಾಮಯ್ಯನವರ ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೇಳ್ತಾ ಇದ್ರು. ಈಗ ಮತ್ತೊಂದು ವಿವಾದವನ್ನು ಮೈಸೂರಿನಲ್ಲೀಗ ಹೇಳಿದ್ದಾರೆ. ಒಟ್ಟಿನಲ್ಲಿ ಇದು ಅವರ ಹಿಂದೆ ಯಾರಾದರೂ ನಿಂತು ಹೇಳಿಸ್ತಾ ಇದ್ದಾರಾ ಅಥವಾ ಅವರೇ ಸ್ವತಃ ಹೇಳ್ತಾ ಇದ್ದಾರಾ? ಅವ್ರು ಹೇಳಿಕೆ ಕೊಟ್ಟ ಮೇಲೆ ಅದಕ್ಕೊಂದಿಷ್ಟು ಸೈದ್ಧಾಂತಿಕ ಹೇಳಿಕೆ ಅಂತ ಬೇರೆ ಸ್ಪಷ್ಟನೆ ಕೊಡುವಂಥ ಕೆಲಸವೂ ಆಗ್ತಾ ಇದೆ. ಆನಂದ, ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಈಗ ಮೊನ್ನೆ ಬೆಳಗಾವಿಯಲ್ಲಿ ಸಿದ್ದರಾಮಯ್ಯನವರ ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ, ಈಗ ಸಿದ್ದರಾಮಯ್ಯನವರ ಅನಿವಾರ್ಯದ ಒಂದು ಪ್ರಶ್ನೆ, ಹೀಗೆ ಯತೀಂದ್ರ ಸಿದ್ದರಾಮಯ್ಯನವರು ಸಾಕಷ್ಟು ಒಂಥರ ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಅವರು ಸ್ವತಃ ಹೇಳ್ತಾ ಇರೋದಾ ಅಥವಾ ಅವ್ರ ಹಿಂದೆ ಯಾರಾದರೂ ನಿಂತು ಆ ಥರ ಹೇಳಿಸ್ತಾ ಇದ್ದಾರಾ? ಒಂದಿಷ್ಟು ರಾಜಕೀಯ ವಲಯದಲ್ಲಿ ಕುತೂಹಲ ಕೆರಳಿಸ್ತಾ ಇದೆ. ಆನಂದ್, ಖಂಡಿತವಾಗ್ಲೂ ಸಚಿನ್, ಪ್ರಮುಖವಾಗಿ ಸಿದ್ದರಾಮಯ್ಯನವರು CM ಸ್ಥಾನದಿಂದ ಕೆಳಗಿಳ್ತಾರೆ ಅನ್ನೋ ಒಂದು ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇದ್ದಂತೆ CM ಆಪ್ತರೆಲ್ಲರೂ ಕೂಡ ಈಗ ಅಲರ್ಟ್ ಆಗಿರ್ತಕ್ಕಂಥದ್ದು. ಹಿಂದೆ ಸಿದ್ದರಾಮಯ್ಯನವರ ನಾಯಕತ್ವದ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡುವಂತಿಲ್ಲ ಅನ್ನೋ ಒಂದು ಸಂದೇಶವನ್ನು ಈಗಾಗಲೇ ರವಾನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ CM ಪುತ್ರ ಯತೀಂದ್ರ ಅವರು ಪದೇ ಪದೇ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸಿದ್ದರಾಮಯ್ಯನವರ ನಾಯಕತ್ವ ಮತ್ತೆ ಅವರು ಪಕ್ಷಕ್ಕೆ ಮತ್ತೆ ರಾಜ್ಯಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನ ಪದೇ ಪದೇ ಅವರು ವೇದಿಕೆಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ನಿನ್ನೆನೂ ಕೂಡ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಪಕ್ಷಕ್ಕೆ ಮತ್ತೆ ರಾಜ್ಯಕ್ಕೆ ಬಹಳಷ್ಟು ಒಂದು ಅನಿವಾರ್ಯವಾಗಿದ್ದಾರೆ. ಮುಂದೆ ಅವರ ಒಂದು ನಾಯಕತ್ವದಲ್ಲೇ ಎಲೆಕ್ಷನ್ ನಡೆದ್ರೆ ಅಧಿಕಾರಕ್ಕೆ ಬರ್ತಕ್ಕಂಥ ಒಂದು ಸಾಧ್ಯತೆಗಳಿದೆ ಅನ್ನೋ ಮಾತುಗಳನ್ನ ಹೇಳಿರ್ತಕ್ಕಂಥದ್ದು. ಕೇವಲ ಯತೀಂದ್ರ ಮಾತು ಮಾತ್ರ ಅಲ್ಲ, ಇದು ಬೇರೆ ಸಚಿವರು ಕೂಡ ಇದೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿದ್ದರಾಮಯ್ಯನವರ ನಾಯಕತ್ವ ಅಗತ್ಯ ಇದೆ ಅನ್ನೋ ಒಂದು ಪ್ರಸ್ತಾಪವನ್ನ ಮಾಡಿರ್ತಕ್ಕಂಥದ್ದು. ಹಾಗೆ ಪರಮೇಶ್ವರ್, MB ಪಾಟೀಲ್ ಸೇರಿದಂತೆ ಅನೇಕ ಸಚಿವರು, ಶಾಸಕರು ಕೂಡ ಇದೇ ಅಭಿಪ್ರಾಯವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಆ ಮೂಲಕ ಹೈಕಮಾಂಡ್ಗೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೂಡ CM ಆಪ್ತರು ರವಾನೆ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಏನಾದರೂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ದೇ ಆದರೆ ಮುಂದೆ ಸರ್ಕಾರ ಪತನ ಆಗ್ತಕ್ಕಂಥ ಒಂದು ಭೀತಿನೂ ಕೂಡ ಶುರುವಾಗಬಹುದು. ಯಾಕೆಂದ್ರೆ ಹಿಂದೆ ವೀರೇಂದ್ರ ಪಾಟೀಲ್ ಅವರನ್ನ ಕೆಳಗಡೆ ಇಳಿಸಿದಂಥ ಒಂದು ಸಂದರ್ಭದಲ್ಲಿ ಕೇವಲ 34 ಸ್ಥಾನಗಳಿಗೆ ಕಾಂಗ್ರೆಸ್ ಪಕ್ಷ ಬಂದು ನಿಂತಿತ್ತು. ಅದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವು ಶಾಸಕರು, ಸಚಿವರು ನೇರವಾಗಿ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಎಷ್ಟು ಅನಿವಾರ್ಯವಾಗಿದ್ದಾರೆ ಅನ್ನೊಂದು ವಿಚಾರವನ್ನ ಪದೇ ಪದೇ ಪ್ರಸ್ತಾಪ ಮಾಡುವ ಮೂಲಕ DK ಶಿವಕುಮಾರ್ ಅವ್ರಿಗೂ ಕೂಡ ಕೌಂಟರ್ ಕೆಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. CM ಪುತ್ರರೇ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇದು ಖಂಡಿತವಾಗ್ಲೂ ಸಿದ್ದರಾಮಯ್ಯನವರ ಒಂದು ಅಂತರಾಳದ ಮಾತನ್ನು ಕೂಡ ಆಗಿರುತ್ತೆ. ಯಾಕೆಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ತಾವು ಮುಂದೆ ಎಲೆಕ್ಷನ್ ನಿಲ್ತಕ್ಕಂಥ ಒಂದು ವಿಚಾರವಾಗಿನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಆಗ್ಲೂ ಕೂಡ ತಮ್ಮ ನಾಯಕತ್ವದ ಬಗ್ಗೆನೂ ಕೂಡ ಅವರು ಪ್ರಸ್ತಾಪ ಮಾಡಿ ತಾವು ಪಕ್ಷಕ್ಕೆ ಎಷ್ಟು ಒಂದು ಇಂಪಾರ್ಟೆಂಟ್ ಅನ್ನೋ ಒಂದು ವಿಚಾರವನ್ನ ಜನರಿಗೆ ಮತ್ತೆ ಪಕ್ಷಕ್ಕೆ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಈಗ ಅದೇ ರೀತಿ ಯತೀಂದ್ರ ಅವರು ಕೂಡ ನಿನ್ನೆ ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಅನ್ನೋ ಒಂದು ವಿಚಾರವನ್ನ ಹೇಳುವ ಮೂಲಕ ಮುಂದಿನ ಒಂದು ದಿನಗಳು ಅವರನ್ನೇ CM ಸ್ಥಾನದಲ್ಲಿ ಕಂಟಿನ್ಯೂ ಮಾಡಬೇಕು, ಇಲ್ಲದಿದ್ರೆ ಪಕ್ಷಕ್ಕೆ ಬಹಳಷ್ಟು ಒಂದು ಡ್ಯಾಮೇಜ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇದು ಮುಂಬರ್ತಕ್ಕಂಥ ಒಂದು ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಸಚಿನ್, ಧನ್ಯವಾದ ಆನಂದ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.